ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮದ್ಯದ ದುಷ್ಪರಿಣಾಮಗಳ ಬಗ್ಗೆ ತಿಳಿಯೋಣ. ಅದು ಹೇಗೆ ನಮ್ಮ ಲಿವರ್. ಮದ್ಯ ಸೇವನೆಯಿಂದ ನಮಗೆ ಉಂಟಾಗುವಂತ ಮೊದಲನೇ ಕಾಯಿಲೆ ಎಂದರೆ ಅದು ಲಿವರ್ ಡ್ಯಾಮೇಜ್ ಆಗಿರ್ತದೆ. ಲಿವರ್ ಡ್ಯಾಮೇಜ್, ನಾವು ಅತಿ ಹೆಚ್ಚಾಗಿ ಮದ್ಯ ಸೇವನೆ ಮಾಡುವುದರಿಂದ ನಮಗೆ ಲಿವರ್ ಸಿರಿಯೋಸಿಸ್ ಅಂಡ್ ಮುಂತಾದ ಲಿವರ್ ಫ್ಯಾಟಿ ಲಿವರ್ ಹಾಗೂ ಲಿವರ್ ಡ್ಯಾಮೇಜ್ ಅಂಡ್ ಹೆಲ್ದಿ ಲಿವರ್ ಬಂದು ಅದು ತುಂಬಾ ಕೆಟ್ಟದಾದ ಪರಿಸ್ಥಿತಿಯಲ್ಲಿ ಅದು ಕಾಣಬಹುದಾಗುತ್ತದೆ. ಡಿಕಾಂಪೋಸಿಷನ್ ಸಿರಿಯೋಸಿಸ್ ಅಂಡ್ ಕಾಂಪನ್ಸೇಟೆಡ್ ಸಿರಿಯೋಸಿಸ್, ಕಾಂಪೆನ್ಸೇಟೆಡ್ ಸಿರಿಯೋಸಿಸ್. ನಾನು ಎರಡು ಇಮೇಜ್ಗಳನ್ನು ನಿನ್ನ ಮುಂದೆ ನಾನು ಈಗ ಏನು ಲಗತ್ತಿಸಿದ್ದೇನೆ, ನೀವು ಇದರಿಂದ ನೀವು ತಿಳ್ಕೋಬಹುದು. ಮದ್ಯ ನಾವು ಎರಡನೇ ಸಿಂಪ್ಟಮ್ಸ್ ಬಗ್ಗೆ ನಾವು ನೋಡಿದ್ವಿ. ಈಗ ಮೂರನೇದಾಗಿ ಏನಾಗುತ್ತಪ್ಪ, ನಾವು ಹೆಚ್ಚಾಗಿ ಮದ್ಯ ಸೇವನೆ ಮಾಡಿದಾಗ ಮೇಲೆ ಲಗತ್ತಿಸಿದ್ದೇನೆ ಒಂದು ಚಿತ್ರವನ್ನು. ಇದು ಮೂರನೇದಾಗಿ ಇದು ನಮ್ಮ ಬ್ರೈನಿನ ಮೇಲೆ ತುಂಬಾ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತದೆ ನಮ್ಮ ಸ್ನೇಹಿತರೆ. ಮೆದುಳಿನ ಕಾರ್ಯಕ್ಷಮತೆ, ಅತಿಯಾದ ಸೇವನೆಯಿಂದ ಡಿಪ್ರೆಷನ್ನು, ಅತಿಯಾದ ಸೇವನೆಯಿಂದ ಆತ್ಮಹತ್ಯೆಗೂ ಕೂಡ ಇದು ಪ್ರೇರೇಪಿಸುತ್ತದೆ ಸ್ನೇಹಿತರೆ. ದಯಮಾಡಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಆದಷ್ಟು ಮದ್ಯ ಸೇವನೆಯನ್ನು ತಡೆ ಮಾಡಿ ಸ್ನೇಹಿತರೆ. ಮದ್ಯ ಸೇವನೆಯಿಂದ ನಮ್ಮ ಮೆದುಳಿನಲ್ಲಿರುವ ಕಾರ್ಯಕ್ಷಮತೆ, ಇಂಟೆಲಿಜೆನ್ಸ್, ನಿಮ್ಮ ಯೋಚನಾ ಶಕ್ತಿ ಮುಂತಾದವುಗಳ ತುಂಬಾ ಪೆಟ್ಟು ಬೀಳುತ್ತೆ ಸ್ನೇಹಿತರೆ. ದಯಮಾಡಿ ಹಿಂದೆ ನಿಮ್ಮ ಮದ್ಯದ ಚಟವನ್ನು ಬಿಟ್ಟರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಿಮ್ಮ ಮದ್ಯದ ಚಟವನ್ನು ಬಿಡಿಸಲಿಕ್ಕೆ ತುಂಬಾದಂತಹ ದಾರಿಗಳಿದ್ದಾವೆ ಸ್ನೇಹಿತರೆ. ದಯಮಾಡಿ ನೀವು ಮದ್ಯ ಸೇವನೆಯನ್ನು ನಿಲ್ಲಿಸಿರಿ. ಮೂರನೇದಾಗಿ ನೋಡೋದಾದ್ರೆ ನಮಗೆ ಬ್ರೈನ್ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ ಸ್ನೇಹಿತರೆ. ಮದ್ಯ ಸೇವನೆ ಇದು ತುಂಬಾ ಅಪಾಯಕಾರಿ ಸ್ನೇಹಿತರೆ. ಇದು ನಮ್ಮ ಮೂರನೇ ಪರಿಣಾಮ ಆಗಿರುತ್ತದೆ, ಮದ್ಯ ವ್ಯಸನೀಯ ಪರಿಣಾಮಗಳು. ಮುಂದಿನ ಪರಿಣಾಮ ನಾವು ನೋಡೋದಾದ್ರೆ ಸ್ನೇಹಿತರೆ, ನಾನು ಈಗಾಗಲೇ ಲಗತ್ತಿಸಿರುವ ಹಾಗೆ ಹಾರ್ಟಿಗೆ ತುಂಬಾನೇ ತೊಂದರೆ ಮಾಡುತ್ತದೆ ಸ್ನೇಹಿತರೆ. ಇದು ನಾವು ಸ್ಮೋಕ್ ಮಾಡಿದಾಗ ಎಷ್ಟು ಅಪಾಯಕಾರಿನೋ ಅಷ್ಟೇ ಅದಕ್ಕಿಂತ ಹೆಚ್ಚು ಅಪಾಯಕಾರಿ ನಮ್ಮ ಹೃದಯದ ಮೇಲೆ ಬೀರುತ್ತೆ ಸ್ನೇಹಿತರೆ. ಮದ್ಯಪಾನ ಹೆಚ್ಚಾಗಿ ಮಾಡುವುದರಿಂದ ನಮಗೆ ಹೃದಯವು ತುಂಬಾ ಸಮಸ್ಯೆಗೆ ಒಳಗಾಗುತ್ತದೆ ಸ್ನೇಹಿತರೆ. ನೀವು ಗಮನಿಸಿರಬಹುದು, ಮದ್ಯ ಸೇವನೆ ಮತ್ತು ಧೂಮಪಾನ ಮಾಡುವವರಲ್ಲಿ ಹೆಚ್ಚಾಗಿ ಎದೆ ನೋವುಗಳು ಕಾಣಸಿಗುತ್ತದೆ ಸ್ನೇಹಿತರೆ. ಹಾಗೆ ನಮಗೆ ಹೆಚ್ಚಾದ ಬಿಪಿ ಸಮಸ್ಯೆಗಳು ಕಾಣಬರುತ್ತೆ ಸ್ನೇಹಿತರೆ. ಹಾಗೆ ಹೆಚ್ಚಾದ ಹಾರ್ಟಿನ ವೇಗದ ಸಮಸ್ಯೆ ಕೂಡ ಕಂಡು ಬರುತ್ತೆ ಸ್ನೇಹಿತರೆ. ದಯಮಾಡಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಮದ್ಯಪಾನ ಇದು ತುಂಬಾ ಅಪಾಯಕಾರಿಯಾಗಿರುತ್ತೆ ಸ್ನೇಹಿತರೆ. ನೀವು ನಾರ್ಮಲ್ ಆದ ಹಾರ್ಟಿನ ವೇಗ ನೀವು ಚೆಕ್ ಮಾಡಿ. ಯಾವ ವ್ಯಕ್ತಿಯಲ್ಲಿ, ಸಾಮಾನ್ಯ ವ್ಯಕ್ತಿಯಲ್ಲಿ ನೀವು ಚೆಕ್ ಮಾಡಿದಾಗ ಸರಳವಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಮದ್ಯ ವ್ಯಸನಕ್ಕೆ ಒಳಗಾಗಿರೋ ವ್ಯಕ್ತಿಯ ಹೃದಯದ ಹಾರ್ಟ್ ಬೀಟ್ ಅನ್ನು ನೀವು ಚೆಕ್ ಮಾಡಿದಾಗ, ತಪಾಸಣೆ ಮಾಡಿದಾಗ ಅವರ ಹೃದಯದ ಬಡಿತವು ಅಸಾಮಾನ್ಯವಾಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ನಿಮ್ಮ ನಾಲ್ಕನೆಯ ಪರಿಣಾಮ ಸ್ನೇಹಿತರೆ. ಆದ್ದರಿಂದ ಆದಷ್ಟು ನಾವು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದರೆ ನಾವು ಮದ್ಯ ವ್ಯಸನದಿಂದ ದೂರವಾಗಲೇಬೇಕು ಸ್ನೇಹಿತರೆ. ಇದಾಗಿತ್ತು ನಾಲ್ಕನೆಯ ಪರಿಣಾಮಗಳು ಸ್ನೇಹಿತರೆ. ನಮ್ಮ ಹೃದಯ ನಮ್ಮ ಕೈಯಲ್ಲಿದೆ, ನಮ್ಮ ಹೃದಯದ ಆರೋಗ್ಯ ನಮ್ಮ ಕೈಯಲ್ಲಿದೆ. ಮೆದುಳಿಗೂ ಹಾರ್ಟಿಗೂ ಸಮಸ್ಯೆ ಆದರೆ ಸ್ನೇಹಿತರೆ ಮನುಷ್ಯ ಬದುಕುವುದು ಸಾಧ್ಯವೇ?
ಸೊ ಆದ್ದರಿಂದ ದಯಮಾಡಿ ನಾ ಕೇಳಿಕೊಳ್ಳುವುದೇನೆಂದರೆ ಮದ್ಯಪಾನ ವ್ಯಸನದಿಂದ ಆದಷ್ಟು ದೂರವಾಗಿರಿ. ಸೊ ಸ್ನೇಹಿತರೆ, ನಾ ಹೇಳ ಬಯಸುವುದಿಷ್ಟೇ. ಸೊ ಮೇಲೆ ಕಾಣಿಸುವಂಥ ಚಿತ್ರಗಳಲ್ಲಿ ನಾನು ತೋರಿಸಿರುವ ಹಾಗೆ ಮದ್ಯಪಾನದಿಂದ ನಮಗೆ ಆಗುವಂತಹ ಅಡ್ಡ ಪರಿಣಾಮಗಳು ಹೃದಯ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ, ಲಿವರ್ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ, ಬ್ರೈನ್ ಸಮಸ್ಯೆ ಹೆಚ್ಚಾಗಿ ಕಾಣುತ್ತದೆ ಸ್ನೇಹಿತರೆ. ಸೊ ಲಿವರ್ ಡ್ಯಾಮೇಜ್ ಆದರೆ, ಹಾರ್ಟ್ ಡ್ಯಾಮೇಜ್ ಆದರೆ, ಬ್ರೈನ್ ಡ್ಯಾಮೇಜ್ ಆದರೆ ತುಂಬ ಕಷ್ಟ ಸ್ನೇಹಿತರೆ. ಸೊ ನಾವು ಮುಂದೊಂದು ವಿಡಿಯೋದಲ್ಲಿ ಮದ್ಯಪಾನವನ್ನು ಬಿಡೋದಕ್ಕೆ ಏನು ಸ್ಟೆಪ್ ಫಾಲೋ ಮಾಡಬೇಕು, ಯಾವ ರೀತಿ ನಾವು ಪ್ರಿಕಾಷನ್ ಮಾಡ್ಕೊಳ್ಬೇಕು, ಯಾವ ಸ್ಟೆಪ್ ತಗೋಬೇಕು, ಇದಕ್ಕೆ ಯಾವುದಾದ್ರೂ ಮೆಡಿಕೇಶನ್ ಇದೆಯಾ ಇಲ್ವಾ ಅಂತ ನಾನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ ಸ್ನೇಹಿತರೆ. ಮುಖ್ಯವಾಗಿ ನಮಗೆ ಲಿವರ್, ಬ್ರೈನ್, ಹಾರ್ಟ್, ಸೊ ಈ 3 ಅಂಗಗಳು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಧನ್ಯವಾದಗಳು.